ವಾಣಿಜ್ಯ ಬಳಕೆ ಅಡುಗೆ ಅನಿಲ ಸಿಲಿಂಡರ್ ಸರಬರಾಜು ಸ್ಥಗಿತ. ದಾಂಡೇಲಿಯಲ್ಲಿ ಹೋಟೆಲ್ಗಳಿಗೆ ಸಂಕಷ್ಟ. ದಾಂಡೇಲಿ ನಗರದಲ್ಲಿ ಆಸ್ಪತ್ರೆ, ವಿದ್ಯಾರ್ಥಿ ನಿಲಯಗಳು ಹೊರತುಪಡಿಸಿ ಯಾವುದಕ್ಕೂ ವಾಣಿಜ್ಯ ಬಳಕೆಯ ಅಡುಗೆ ಅನಿಲ ಸಿಲಿಂಡರ್ ಲಭ್ಯವಾಗುತ್ತಿಲ್ಲ. ಕಳೆದ 4-5 ದಿನಗಳಿಂದ ವಾಣಿಜ್ಯ ಬಳಕೆ ಸಿಲಿಂಡರ್ಗಳ ಸರಬರಾಜು ಸಂಪೂರ್ಣವಾಗಿ ಸ್ಥಗಿತಗೊಂಡ ಹಿನ್ನೆಲೆಯಲ್ಲಿ ದಾಂಡೇಲಿ ನಗರದ ಹೋಟೆಲ್ಗಳಿಗೆ ಸಂಕಷ್ಟ ಎದುರಾಗಿದೆ. ಅದರಲ್ಲಿಯೂ 3-4 ಹೋಟೆಲ್ಗಳು ನಿನ್ನೆಯಿಂದ ವ್ಯಾಪಾರ ವಹಿವಾಟನ್ನು ಸ್ಥಗಿತಗೊಳಿಸಿದೆ. ಹೋಟೆಲ್ ವ್ಯಾಪಾರಸ್ಥರು ಮಾತ್ರವಲ್ಲದೆ ಹೋಟೆಲ್ನಲ್ಲಿ ದುಡಿಯುವ ಕಾರ್ಮಿಕರು ಕೂಡ ಇದರಿಂದ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಪ್ರವಾಸೋದ್ಯಮ ನಗರವಾಗಿರುವ ದಾಂಡೇಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಬರುತ್ತಿರುವುದರಿಂದ ಪ್ರವಾಸಿಗರಿಗೆ ನಿಗದಿತ ಸಮಯದಲ್ಲಿ ಆಹಾರವನ್ನು ಸಿದ್ಧಪಡಿಸಿ ಪೂರೈಸುವುದು ಕಷ್ಟ ಸಾಧ್ಯವಾಗುತ್ತಿದೆ. ವಾಣಿಜ್ಯ ಬಳಕೆ ಅಡುಗೆ ಅನಿಲ ಸಿಲಿಂಡರ್ ಸರಬರಾಜು ಮಾಡದೇ ಇದ್ದಲ್ಲಿ ಇನ್ನು 2-3 ದಿನಗಳಲ್ಲಿ ದಾಂಡೇಲಿಯ ಬಹುತೇಕ ಹೋಟೆಲ್ಗಳ ಬಾಗಿಲು ಮುಚ್ಚಿಕೊಳ್ಳಲಿವೆ. ಹೋಟೆಲ್ಗೆ ವಾಣಿಜ್ಯ ಬಳಕೆ ಅಡುಗೆ ಅನಿಲ ಸಿಲಿಂಡರ್ ಪೂರೈಕೆಯಾಗದೇ ಇರುವುದರಿಂದ ಹೋಟೆಲ್ ನಡೆಸಲು ತೀವ್ರ ಹೆಣಗಾಡಬೇಕಾಗಿದೆ ಎಂದು ಇಂದು ಶನಿವಾರ ಸಂಜೆ 6 ಗಂಟೆ ಸುಮಾರಿಗೆ ದಾಂಡೇಲಿಯ ವಿವಿಧ ಹೋಟೆಲ್ಗಳ ಮಾಲಕರು ಮಾಧ್ಯಮದ ಜೊತೆ ತಮ್ಮ ಮನದಾಳದ ನೋವನ್ನು ಹಂಚಿಕೊಂಡಿದ್ದಾರೆ. ಹೋಟೆಲ್, ಕಲ್ಯಾಣ ಮಂಟಪ ಹೀಗೆ ಮತ್ತಿತರೆ ವಾಣಿಜ್ಯ ಉದ್ದೇಶಗಳಿಗೆ ಸದ್ಯ ವಾಣಿಜ್ಯ ಸಿಲಿಂಡರ್ಗಳನ್ನು ನೀಡುತ್ತಿಲ್ಲ. ಆದರೆ ಗೃಹ ಬಳಕೆ ಸಿಲಿಂಡರ್ಗಳ ಸರಬರಾಜಿನಲ್ಲಿ ಯಾವುದೇ ರೀತಿಯ ವ್ಯತ್ಯಯವಾಗಿಲ್ಲ. ಹಂತ ಹಂತವಾಗಿ ನೀಡಲಾಗುತ್ತಿದೆ ಎಂಬ ಮಾಹಿತಿ ಅಡುಗೆ ಅನಿಲ ವಿತರಕರಿಂದ ಲಭ್ಯವಾಗಿದೆ. ಕಮರ್ಷಿಯಲ್ ಗ್ಯಾಸ್ ವಿತರಣೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ ಎಂಬ ಮಾಹಿತಿ ಇದೆ. ನಿಮಗೆ ಇದರದ್ದು ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ? ಗ್ಯಾಸಿಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ. ಎಷ್ಟು ದಿನದಿಂದ ಈ ಪ್ರಾಬ್ಲಮ್ ಆಗ್ತಾ ಇದೆ? ಈಗ ಒಂದು 15 ದಿವಸ ಆಯ್ತಲ್ಲ, 1 ವಾರ ಆಯ್ತು. ಈಗ ಎಷ್ಟು ದಿನದವರೆಗೆ ನಿಮ್ಮ ಹತ್ರ ಗ್ಯಾಸ್ ಈಗ ಇರ್ಬೋದು? ಇನ್ನೊಂದು 3 ದಿನ ಮಟ್ಟಿಗೆ ಇರ್ಬೋದು ಅಷ್ಟೇ. ಆ ನಂತರ ಸಿಗದಿದ್ರೆ ನೋಡ್ಬೇಕು ಏನು ಮಾಡ್ಬೇಕು. ನಿಮ್ಮ ಹೋಟ್ಲಲ್ಲಿ ಎಷ್ಟು ಜನ ಸ್ಟಾಫ್? ಸ್ಟಾಪಲ್ಲಿ ಒಂದು 12-13 ಜನ ಇದ್ದಾರೆ. ಈಗ ಗ್ಯಾಸ್ ಇಲ್ಲ, ಸಪ್ಲೈ ಆಗ್ತಾ ಇಲ್ಲ ಅಂದ್ರೆ 3 ದಿನದ ನಂತರ ನೀವು ಹೋಟೆಲ್ ಬಂದು ನೋಡ್ಬೇಕು, ಬಂದ್ ಮಾಡ್ಬೇಕು. ತಮ್ಮ ಹೆಸರು? ಬಾಲಕೃಷ್ಣ. ನಮಸ್ಕಾರ. ನಿಮಗೆ ಕೂಡ ಹೋಟೆಲಿಗೆ ಗ್ಯಾಸಿಂದ ಸಮಸ್ಯೆ ಆಗ್ತಾ ಇದೆಯಾ? ಭಾಳ ಪ್ರಾಬ್ಲಮ್ ಆಗ್ತಾ ಇದೆ. ಎಷ್ಟು ದಿನದಿಂದ ಸಮಸ್ಯೆ ಆಗ್ತಾ ಇದೆ? ಈಗ 2-3 ದಿನ ಆಯ್ತು. ಈಗ ಈ ಹೋಟೆಲ್ ಕಳೆದ 30-40 ವರ್ಷದಿಂದ ದಾಂಡೇಲಿಯಲ್ಲಿ ಸೇವೆಯನ್ನು ಕೊಡ್ತಾ ಇದೆ. ಈಗ 2-3 ದಿನದಿಂದ ನಿಮಗೆ ಗ್ಯಾಸ್ ಇದ್ದ ಸಮಸ್ಯೆ ಆಗ್ತಾ ಇದೆ. ಏನು ಸಪ್ಲೈ ಆಗ್ತಾ ಇಲ್ವೋ? ಇಲ್ಲ. ನಿಮ್ಮಲ್ಲಿ ಎಷ್ಟು ಜನ ಸ್ಟಾಫ್ ವರ್ಕ್ ಮಾಡ್ತಿದ್ದಾರೆ? ಈಗ 9 ಜನ. ಈಗ ನಿಮ್ಮ ಹತ್ರ ಎಷ್ಟು ದಿನಕ್ಕೆ ಬೇಕಾಗುವಷ್ಟು ಸ್ಟಾಕ್ ಇದೆ ಗ್ಯಾಸ್? ಇಲ್ಲ ಮುಗಿತು. ಈಗ ನಾನು ಕಟ್ಟಿಗೆ ಮಾಡ್ತಾ ಇದ್ದೀನಿ. ಎರಡು ಒಲೆ ಮಾಡಿದ್ದೀನಿ ಕಟ್ಟಿಗೆ. ಯಾವಾಗದಿಂದ? ನಿನ್ನಿಂದ. ಈ ಗ್ಯಾಸ್ ಸಮಸ್ಯೆ ಆಗಿರೋದಕ್ಕೆ ನೀವು ಕಟ್ಟಿಗೆ ಎಲ್ಲವನ್ನ ಕಟ್ಟಿಗೆಯಿಂದ ಮಾಡ್ಲಿಕ್ಕೆ ಆಗ್ತದ? ಕಷ್ಟ. ಒಟ್ಟಲ್ಲಿ ಸಮಸ್ಯೆ ಆಗಿದೆ. ತಮ್ಮ ಹೆಸರು? ರಾಮಚಂದ್ರ. ನಮಸ್ಕಾರ. ನಮಸ್ಕಾರ. ಕಳೆದ ಕೆಲ ದಿನಗಳಿಂದ ವಿಶೇಷವಾಗಿ ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯಲ್ಲಿ ಬಹಳಷ್ಟು ವ್ಯತ್ಯಯ ಆಗ್ತಾ ಇದೆ ಅನ್ನುವ ಮಾಹಿತಿ ಇದೆ. ನಿಮ್ಗೆ ಈ ಸಮಸ್ಯೆ ಎದುರಾಗಿದೆಯಾ? ಹೌದು. ಎಷ್ಟು ದಿನದಿಂದ ಸಮಸ್ಯೆ ಆಗ್ತಾ ಇದೆ? 2 ದಿನದಿಂದ ಆಗ್ತಾ ಇದೆ. ಈಗ ನಿಮ್ಮ ಹತ್ರ ಇವತ್ತು ಗ್ಯಾಸ್ ಬಂದಿದೆಯಾ? ಇವತ್ತು ಬರಲಿಲ್ಲ ಇನ್ನು. ನೀವು ಬುಕ್ ಮಾಡಿದ್ರಿ? ಬುಕ್ ಮಾಡಿ ಎಷ್ಟು ದಿನ ಆಯ್ತು? ಅಂದ್ರೆ ಈಗ 2-3 ದಿನ ಆಯ್ತು. 2-3 ದಿನ ಆಯ್ತು. ಈಗ ನಿಮ್ಮ ಹತ್ರ ಎಷ್ಟು ದಿನದವರೆಗೆ ಗ್ಯಾಸ್ ಇದೆ? ಇವತ್ತು ನಾಳೆ ಖಾಲಿ ಆಗಿದೆ. ನಾಳೆ ಬರ್ಬೋದೇನೋ ನಿರೀಕ್ಷೆ ಇದೆಯಾ? ನೋಡ್ಬೇಕು, ಬರುತ್ತೆ ಅಂತ ಹೇಳ್ತಾರೆ ಅವರು. ಇಲ್ಲಿ ಎಷ್ಟು ಜನ ಸ್ಟಾಫ್ ವರ್ಕ್ ಮಾಡ್ತಿದ್ದಾರೆ? ಇಲ್ಲಿ ಒಂದು 13-14. ಸರ್ ನಮಸ್ತೆ. ಕಳೆದ ಕೆಲ ದಿನಗಳಿಂದ ಕಮರ್ಷಿಯಲ್ ಗ್ಯಾಸ್ ವಿತರಣೆಯಲ್ಲಿ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ನಿಮ್ಮದು ಕೂಡ ಹೋಟೆಲ್ ಇರೋದ್ರಿಂದ ನಿಮ್ಗೆ ಎಷ್ಟು ದಿನಗಳಿಂದ ಈ ಸಮಸ್ಯೆ ಆಗ್ತಾ ಇದೆ? ಈಗ 4-5 ದಿವಸ ಆಯ್ತು. ಈಗ ಮತ್ತೆ ಮುಂದೆ ಎಷ್ಟು ದಿನದವರೆಗೆ ನಿಮ್ಗೆ ಈಗ ಗ್ಯಾಸ್ ನಿಮ್ಮ ಹತ್ರ ಸ್ಟಾಕ್ ಏನಾದರೂ ಇದ್ರೆ? ಗ್ಯಾಸ್ ಇಲ್ಲ, ಈಗ ಒಲೆ ಹಚ್ಕೊಂಡು ಮಾಡ್ತಾ ಇದ್ವಿ, ಕೊಡ್ತೀನಿ ಅಂತಿದ್ದಾರೆ. ನೋಡ್ಬೇಕು. ಕಷ್ಟ ಆಗ್ತಾ ಇದೆ. ಕಷ್ಟ. ಇದರಿಂದ ಬಿಸ್ನೆಸ್ಗೆ ಹೊಡೆತ ಬಿದ್ದಿದೆ ಅಂತ ಅನಿಸ್ತದ? ನಿಮ್ಮಲ್ಲಿ ಎಷ್ಟು ಜನ ಸ್ಟಾಫ್ ವರ್ಕ್ ಮಾಡ್ತಿದ್ದಾರೆ ಸರ್? 7 ಜನ ಇದೆ. ಈಗ ಇದು ಆದಷ್ಟು ಬೇಗ ಗ್ಯಾಸ್ ಮತ್ತೆ ಕರೆಕ್ಟ್ ಆಗ್ಬೋದು ಅಂತ ನಂಬಿಕೆ ಇದೆಯಾ? ನೋಡ್ಬೇಕು, ಇದು ಡಿಪೆಂಡ್. ಅವ್ರು ಏನಾದ್ರು ಕೊಡ್ತೀನಿ, ಓನ್ಲಿ ಫಾರ್ ಡೊಮೆಸ್ಟಿಕ್ ಅಂತಿದ್ದಾರೆ. ಕಮರ್ಷಿಯಲ್ ಸಪ್ಲೈ ಇಲ್ಲ ಅಂತಿದ್ದಾರೆ. ಈಗ ನಿಮ್ಗೆ ಇದರ ಮುಂಚೆ ಡೈಲಿ ನೀವು ಕಮರ್ಷಿಯಲ್ ರುಟೀನ್ ಆಗಿ ತಗೊಳ್ತಾನೆ ಇರ್ತಿದ್ರಿ, ಈಗ ಸಮಸ್ಯೆ ಆಗ್ತದೆ, ವ್ಯತ್ಯಯ ಆಗ್ತಾ ಇದೆ ಅನ್ನೋ ಮಾಹಿತಿ ಇದೆ. ನೀವು ಆದಿತ್ಯ ಹೋಟೆಲ್ನ ಮಾಲಕರಾಗಿ ಏನು ಹೇಳ್ತಿದ್ದೀರಿ ಸರ್?
ಈಗ ಹೋಟೆಲ್ ನಡೆಸೋದೇ ಕಷ್ಟ ಆಗಿದೆ ಮಾರ್ರೆ. ಸಿಲಿಂಡ್ರ್ ಈಗ ಅವ್ರೀಗ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ, ಈಗ ಹೋದ ವಾರ ಹೆಂಗಿದ್ರು ಒಂದು ವಾರ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ, ಈಗ ಈ ವಾರದಲ್ಲಿ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ಕೊಂಡು ಈಗ ದಿನ ಹೇಳೋದೇ ಆಗಿ ಇವರು ಸ್ಟಾಕು ಬಂದಿಲ್ಲ ಅಂತ ಹೇಳ್ತಾರೆ. ಈಗ ನಮಗಿನ್ನು ಲಾಸ್ಟಿಗೆ ಇನ್ನು ಹೋಟ್ಲ್ ಇನ್ನು 1-2 ದಿವಸ ಆಗಸ್ಟ್ ನಡೆಸ್ಬೋದು ನಾವು, ಆಮೇಲೆ ಬಂದ್ ಮಾಡಿದೆ ಇನ್ನೂ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ. ಈಗ ನಾವು ಅಲ್ಲಿ ಮನೆಯದು ಸಿಲಿಂಡ್ರು ಮತ್ತು ಈಗ ನಮ್ಮ ಮನೆಯಲ್ಲೆಲ್ಲ ಇಂಡಕ್ಷನ್ ಹಚ್ಕೊಂಡು ಅಲ್ಲಿ ಹೋಟ್ಲಿಗೆ ಹಚ್ಕೊಂಡು ಈಗ ನಡೆಸಿದ್ದೀವಿ. ಅವ್ರು ಕೊಟ್ಟಿದ್ದು ಅದು ಕಮರ್ಷಿಯಲ್ ಇತ್ತು, ನಮ್ಮದು ಮನೆಯಾಗ ಬಂದಿದ್ದಿತ್ತು ಅಂದರೆ ಈಗ ಒಂದು ವಾರ ಹೆಂಗೆ ದುಡಿದ್ವಿ. ಈಗ ನಾಳೆ ಸಂಡೇ ಒಂದು ದಿವಸ ಹೋಗ್ಬೋದು. ಮತ್ತು ಇನ್ನೂ ಸಿಲಿಂಡರ್ ಸೋಮವಾರ ಮಂಗಳವಾರ ಸಿಕ್ಕಿಲ್ಲ ಅಂದರೆ ಮತ್ತೆ ಬಂದ್ ಮಾಡೋದೆ. ನಿಮ್ಮಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಿದ್ದಾರೆ? ಈಗ ನಮ್ಮಲ್ಲಿ ಒಂದು 10-12 ಜನ ವರ್ಕರ್ ಇದ್ದಾರೆ. 12 ಜನರ ಬದುಕು ಕೂಡ ಅತಂತ್ರನೇ. ಅವ್ರಿಗೆ ಹೊರಗಿಂದ ಬಂದವರು ಇರ್ತಾರೆ, ಅವರಿಗೆ ಅಡಿಗೆ ಊಟಕ್ಕೆ ವ್ಯವಸ್ಥೆ ಆಗಬೇಕು. ಅದರಲ್ಲಿ ವಿಶೇಷವಾಗಿ ದಾಂಡೇಲಿಗೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದ್ರಿಂದ ಒಂದು ರೀತಿಯಲ್ಲಿ ಅವರಿಗೂ ಕೂಡ ಈಗ ಅವರು ಕೇಳೇ ಬರ್ತಾರೆ, ನಿಮ್ಮಲ್ಲಿ ಏನಾದ್ರು ಸ್ಪೆಷಲ್ ಮಾಡ್ತಿರೋ ಅಥವಾ ಏನಂತ ಕೇಳೇ ಒಳಗಡೆ ಬರ್ತಿದ್ದಾರೆ. ಈಗ ಏನಿದೆ ಊಟಕ್ಕೆ ಅಂತ ಹೇಳ್ಕೊಂಡೆ. ಯಾಕಂದರೆ ಅವರು ಈಗ ನಮ್ಮಲ್ಲಿ ಚೈನೀಸ್ ಐಟಮ್ ಅದೆಲ್ಲ ಇರೋದ್ರಿಂದ ಕೆಲವು ಕಸ್ಟಮರ್ ಕೇಳ್ತಾರೆ. ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಏನು ಮನವಿ ಇದೆ? ಸರ್ಕಾರಕ್ಕೆ ಮನವಿ ಅಂದರೆ ಆದಷ್ಟು ಜಲ್ದಿ ನಮಗೊಂದು ಸಿಲಿಂಡ್ರ್ ಪೂರೈಕೆ ಮಾಡಿ ಕೊಟ್ಟರೆ ಸಾಕು, ಅದೇ ನಮ್ಮದು ಮನವಿ. ಯಾಕಂದರೆ ನಮ್ಮದು ಬರೀ ವ್ಯಾಪಾರ ದೃಷ್ಟಿ ಒಂದೇ ಅಲ್ಲ, ನಮ್ಮಲ್ಲಿ ಕೆಲಸ ಮಾಡೋರು ಅವರ ದೃಷ್ಟಿಯಿಂದ ಆಯಿತು, ನಮ್ಮ ವ್ಯಾಪಾರ ದೃಷ್ಟಿಯಿಂದ ಆಯಿತು, ಎಲ್ಲರ ಪರವಾಗಿ ಮನವಿ ಮಾಡೋದು ಅಷ್ಟೇ. ಆದಷ್ಟು ಬೇಗ ಸಪ್ಲೈ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಅಂತ. ನಮಸ್ತೆ. ನಮಸ್ಕಾರ. ಈಗ ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯಲ್ಲಿ ಭಾಳಷ್ಟು ಸಮಸ್ಯೆ ಆಗ್ತಾ ಇದೆ ಕೆಲ ದಿನಗಳಿಂದ. ನಿಮಗೂ ಈ ಸಮಸ್ಯೆ ಆಗ್ತಾ ಇದೆಯಾ? ಎಲ್ರಿಗೂ ಆಗೋದಿಲ್ಲ. ಎಷ್ಟು ದಿನದಿಂದ ಆಗ್ತಾ ಇದೆ? 2-3 ದಿನ, ಇನ್ನೊಂದು 2 ದಿನ ಆದರೆ ಮತ್ತೆ ನಡೆಸ್ಲಿಕ್ಕೆ ಆಗೋದಿಲ್ಲ. ಕಷ್ಟ ಉಂಟು. ಎರಡನೇದ್ದು, ಇಂಥ ದಾಂಡೇಲಿ ಅಂತ ಪ್ರದೇಶದಲ್ಲಿ ಸೀಮಿತ ಜಾಗದಲ್ಲಿ ಕಟ್ಟಡ ಇರುವುದರಿಂದ ನಿಮಗೆ ಕಟ್ಟಿಗೆಯಲ್ಲಿ ಅಡುಗೆ ಮಾಡಲಿಕ್ಕೂ ಕೂಡ ಕಷ್ಟ ಸಾಧ್ಯ ಆಗೋದಿಲ್ಲ. ಕಟ್ಟಿಗೆ ಅಡುಗೆ ಆಗೋದಿಲ್ಲ. ಈಗ ಎಷ್ಟು ಜನ ಸ್ಟಾಫ್ ಇಲ್ಲಿ ವರ್ಕ್ ಮಾಡ್ತಿದ್ದಾರೆ? 4-5. ಈಗ ಇನ್ನೊಂದು 2-3 ದಿನದ ಮಟ್ಟಿಗೆ ನಿಮ್ಮ ಹತ್ರ ಕಮರ್ಷಿಯಲ್ ಇದೆ. ಆನಂದ ಕಷ್ಟ. ನಮ್ಮ ಹೆಸರು ಶ್ರೀನಿವಾಸಪ್ಪ.